ಏನ್ ಪ್ರಯತ್ನ ಮಾಡಿದ್ದೀರಿ? ಅವರ ದುರ್ವರ್ತನೆಯಿಂದಾಗಿರುತ್ತೆ. ಈಗ ಮುಖ್ಯಸ್ಥರೇ ಇಲ್ಲ ಇಲ್ಲಿ ಪ್ರಮುಖವಾಗಿ ಅವ್ರನ್ನ ಅಪಾಯಿಂಟ್ ಮಾಡಿ ಯಾಕೆಂದ್ರೆ ಅವ್ರೇನ್ ಮಾಡ್ತಾರೆ ಕೇಸ್ ಮಾಡ್ತಾನ ಒಂದು ನಿಮ್ಗೆ ಗೊತ್ತಿರಲಿ, ನೀವು ಈ ಆಗಿರ್ತಕ್ಕಂಥದ್ದನ್ನ ಇಲ್ಲಿಗೆ ಸರಿಪಡಿಸಿ ಒಂದ್ ನಿಮಿಷನಪ್ಪ, ಇಲ್ಲಿಗೆ ಸರಿಪಡಿಸಿ ಈ ಕ್ಷಣದಿಂದ ನಾವು ಕಾರ್ಯೋನ್ಮುಖರಾಗ್ತೀವಿ. ಇಲ್ಲಿ ಒಂದು ಸಣ್ಣ ಸಾಸಿವೆಗಳ ಘಟನೆ ಆಗ್ದಂಗೆ ಇದ್ ಮಾಡ್ತೀವಿ ಅಂದ್ರೆ ಪರವಾಗಿಲ್ಲ. ಇಲ್ಲ ಅಂತ ಅಂದ್ರೆ ಇಡೀ ರಾಜ್ಯಕ್ಕೆ ರವಾನೆ ಮಾಡ್ತೀನಿ. ಇಲ್ಲಿಂದ ಅದ್ ಹೆಂಗೆ ನೀವು ಗಾಡಿ ಎತ್ತೀರಾ, ಹೆಂಗೆ ಇದು ಮಾಡ್ತೀರಾ ಅಧಿಕಾರಿಗಳು ಕುತ್ಕೊಂಡೆಲ್ಲ ಇದ್ರಲ್ಲಿ AC ಕುತ್ಕೊಂಡು ಮಜಾ ಮಾಡೋದಕ್ಕಲ್ಲ, ರೈತರುಗಳ ಕಷ್ಟ ಬರ್ಬೇಕಿಲ್ಲಿ, ರೈತರುಗಳ ಕಷ್ಟ ನೋಡ್ಬೇಕು. ಏನ್ ಪ್ರಯತ್ನ ಮಾಡಿದ್ದೀರಿ? ಆನೆ ಸಾಯಿಸ್ಕೊಂಡ್ರೆ ಮೈಸೂರಲ್ಲಿ ಉಣಾರು ಇಲ್ಲಿ ಹಾಕೊಂಡ್ರೆ ಬೀದಿ ಪಾಲ್ ಮಾಡಿ ಮಾಡ್ಬೇಕಂತ ಅಲ್ಲಿ ಅದನ್ನ ಡಿಪಾರ್ಟ್ಮೆಂಟ್ ಏನ್ ತಪ್ಪು ಮಾಡಿದೆ ಅಂತ ಎಲ್ಲರಿಗೆ ಗೊತ್ತಿದೆ. ಶಾಸಕರು ನಮ್ಮ ಪರವಾಗಿ ಕೇಳ್ತಾವ್ರೆ, ಬೇರೆ ಸುಮ್ಮನೆ ಮಾತಾಡಿ ಗೊಂದಲ ಮಾಡಬೇಡಿ, ದಯಮಾಡಿ ಸಂಕಷ್ಟ ಇಲ್ಲಿಯ ಸಾರ್ವಜನಿಕರು ಬೇಕು, ಇಲ್ಲಿಯ ಜನಪ್ರತಿನಿಧಿಗಳು ಬೇಕು. ಇಲ್ಲ ಅಂದ್ರೆ ನಿಮ್ಮದೇ ದರ್ಪ, ನಿಮ್ಮ ಅಧಿಕಾರಿಗಳದೇ ದರ್ಪ. ಏನು ಇದೇನೋ ಇದು ನಾವು ಪ್ರಜಾಪ್ರಭುತ್ವದಲ್ಲಿದೆಯೋ, ಇದರಲ್ಲಿ ಶಾಸಕಾಂಗ ಇದೆಯೋ, ಪ್ರಜಾಪ್ರಭುತ್ವ ಇದೆಯೋ ಇಲ್ವೋ? ಎಲ್ಲ ಅಧಿಕಾರಿಗಳಿಗೂ ಹೇಳ್ತಾ ಇರೋದು ನಿಮ್ಗೆ ಇದಾದಾಗ ಹೆಂಗ್ರಿ ಎತ್ತೀರ ಬಾಡಿನ? ರಾತ್ರಿ ಹೇಳ್ತಾರೆ ಬಾಡಿ ಎತ್ತೀವಿ ಅಂತ ಹೇಳ್ತಾರೆ ಅಂತ ಪಬ್ಲಿಕ್ ಏನ್ ಧಮಕಿ ಹಾಕ್ತೀರಾ? ಹೆಂಗ್ ಎತ್ಬಿಡ್ತೀರಾ ಬಾಡಿನ? ದಟ್ ಈಸ್ ರೈಟ್ಸ್ ಆ ಫ್ಯಾಮಿಲಿಗೆ. ಅಧಿಕಾರಿಗಳು ತಮ್ಮ ಇತಿಮಿತಿನಲ್ಲಿ ಕೆಲಸ ಮಾಡಬೇಕು. ದೌರ್ಜನ್ಯದ ವರ್ತನೆ ಮಾಡ್ತೀನಿ, ಕಾನೂನು ಕೈಗೆತ್ಕತೀವಿ ಅಂದ್ರೆ ನಾವು ಕಾನೂನು ಕೈಗೆತ್ಕತೀವಿ. ಮುಟ್ಟಂಗ ಇಲ್ಲ. ಸುರೇಶನ ಒಂದ್ ನಿಮಿಷ, ರಾತ್ರಿ ನಾನು ಫಾರೆಸ್ಟ್ ಮಿನಿಸ್ಟ್ರಿಗೆ ಫೋನ್ ಮಾಡ್ಕೊಂಡು ಬೆಳಗ್ಗೆ 5 ಗಂಟೆವರೆಗೂ ಹ್ಯಾಂಡಲ್ ಮಾಡಿದ್ದೀನಿ. ನಿಮ್ಮ ಪರವಾಗಿ, ಅಧಿಕಾರಿಗಳ ಪರವಾಗಿ 5 ಗಂಟೆವರೆಗೂ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಸಮಾಧಾನವಾಗಿರಪ್ಪ ಅಂತ. ಏನ್ ನನಗೇನು ಅಷ್ಟಿದಿತ್ತು? ಒಂದೇ ನಿಮಿಷದಲ್ಲಿ ಇಡೀ ಇದನ್ನ ಇದು ಮಾಡಕ್ಕಾಗ್ತಿರಲಿಲ್ವಾ? ನೀವು ಇಲ್ಲಿ ಇರ್ತಕ್ಕಂಥವ್ರನ್ನ ಪೊಲೀಸ್ ಅಧಿಕಾರಿಗಳು ನೀವು ಅಷ್ಟೇ ವಿಶ್ವಾಸಕ್ಕೆ ತಗೊಂಡಲ್ಲೇ ನೀವು ದೌರ್ಜನ್ಯದಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಈಸ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಗೊತ್ತಾಯ್ತಲ್ಲ? ವಿಶ್ವಾಸಕ್ಕೆ ತಗೊಂಡು ಅವ್ರ ಮನೆಯವ್ರ ಹತ್ರ ಮಾತಾಡ್ಬೇಕು, ಇಲ್ಲಿಯ ಸಾರ್ವಜನಿಕರ ಹತ್ರ ಮಾತಾಡ್ಬೇಕು. ಇಲ್ಲಿ ಆಗ್ಬೇಕು. ಸುಮ್ಕಿರಪ್ಪ ಒಂದ್ ನಿಮಿಷ ಮಾತಾಡ್ತಾ ಇದ್ದಾರಲ್ವಾ? ಬಾಡಿ ಎತ್ತಿ ಅಂತ ಭರವಸೆ ಕೊಡೋದು ಅದೇ ರೀತಿ ಸ್ವಾತಂತ್ರ್ಯ ಜೀವಕ್ಕೆ ಜೀವ ಕಟ್ಟಬೇಕು, ಜೀವ ತರಕಂತ ಸಾಹೇಬ್ರೆ. ಗೊತ್ತಾಯ್ತಲ್ಲ? ಅದನ್ನ ನೀವು ದಯವಿಟ್ಟು ಏನು ಇಲ್ಲಿಯ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಇದನ್ನ ಇದು ಮಾಡ್ಕೊಂಡು ಈಗ ಏನ್ ಪ್ರಾಮಿಸ್ ಮಾಡ್ತೀರಾ ಹೇಳಿ ಜನಕ್ಕೆ? ನೀವು ಅಧಿಕಾರಿಯಾಗಿ ಏನ್ ಮಾಡ್ತೀರಾ? ನಾವು ಮಂತ್ರಿಗಳು ಕೇಳಲ್ಲ ರೀ,